ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 59. ಸಾಹಿತ್ಯ ಹೊರಟು ಹೋಗುತ್ತಿದ್ದಂತೆ ನಗುತ್ತಾ ಎದ್ದು ಫೋನ್ ಕೈಗೆ ತೆಗೆದುಕೊಂಡು ಓಪನ್ ಮಾಡುವಷ್ಟರಲ್ಲಿ ಅವನ ಅಸಿಸ್ಟೆಂಟ್ನಿಂದ ಇವತ್ತು ಶೂಟಿಂಗ್ ಇಲ್ಲ ಎಂದು ಬಂದ ಮೆಸೇಜ್ ನೋಡಿಕೊಂಡನು. ಹೇಗಿದ್ರೂ ಶೂಟ್ ಇಲ್ಲ ಅಲ್ವಾ ಎಂದುಕೊಂಡು ತನ್ನ ಪ್ಲಾನ್ ರೆಡಿ ಮಾಡಿಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟ್ರವರಿಗೆ ಕರೆ ಮಾಡಿದ ತಾರಕ್ ಹೇಳಿದಂತೆಯೇ ಎಲ್ಲವೂ ಓಕೆ ಎಂದು ಅವರು ಹೇಳಿದ್ದರಿಂದ ಕಾಲ್ ಕಟ್ ಮಾಡಿ ನಿಧಾನವಾಗಿ ಕ್ಯೂಟಿಯನ್ನು ನಿದ್ದೆಯಿಂದ ಎಬ್ಬಿಸಲು ಶುರು ಮಾಡಿದನು ತಾರಕ್. ವಾಶ್ರೂಮ್ಗೆ ಹೋದ ಸಾಹಿತ್ಯ ಊದಿಕೊಂಡ ತುಟಿಗಳನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿದ್ದಾಗ ತಾರಕನ ಪ್ರೀತಿಗೆ ಸಾಕ್ಷಿಯಾಗಿ ಸಿಕ್ಕಿದ್ದ ಅವನ ಹಲ್ಲು ಕಚ್ಚಿದ ಗುರುತನ್ನು ನೋಡಿಕೊಂಡು ಕೆನ್ನೆಗಳಲ್ಲಿ ಮಂದಾರ ಹೂಗಳನ್ನು ಅರಳಿಸಿಕೊಂಡಳು. ನಾಚಿಕೊಳ್ಳುತ್ತಲೇ ಶವರ್ ಆನ್ ಮಾಡಿದ ಸಾಹಿಗೆ ತನ್ನ ಮೈ ಮೇಲೆ ಬೀಳುತ್ತಿದ್ದ ಒಂದೊಂದು ನೀರಿನ ಹನಿಯು ತಾರಕ್ ಕೈ ಸ್ಪರ್ಶವನ್ನು ಮತ್ತೆ ನೆನಪಿಸಿತು. ಆ ಸಿಹಿ ನೆನಪುಗಳನ್ನು, ಅವುಗಳಿಂದ ಆಗುವ ಹಾಯಾದ ನೋವನ್ನು ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡು ಮನಸ್ಸು ತುಂಬಿಸಿಕೊಂಡಳು ಸಾಹಿತ್ಯ. 20 ನಿಮಿಷಗಳ ನಂತರ ಫ್ರೆಶ್ ಆಗಿ ಹೊರಗೆ ಬಂದ ಸಾಹಿತ್ಯಗೆ ಬೆಡ್ ಮೇಲೆ ಹಾಡುತ್ತಿದ್ದ ತಂದೆ ಮಗಳನ್ನು ನೋಡಿ, ಹೋ, ಈಗಲೇ ಶುರು ಮಾಡಿಬಿಟ್ಟರಾ ನಿಮ್ಮ ತುಂಟಾಟ ಎಂದು ಸೀರೆ ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋದಳು. ಸಾಹಿತ್ಯ ಹೊರಗೆ ಬರುತ್ತಿದ್ದಂತೆ, ಕಮಾನ್ ಏಂಜಲ್, ನಾವು ಫ್ರೆಶ್ ಆಗೋಣ ಬಾ ಎಂದು ಅವಳನ್ನು ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಬ್ರಷ್ ಮಾಡಿಸಿ ಡ್ರೆಸ್ ತೆಗೆದು ಬಾತ್ ಟಬ್ನಲ್ಲಿ ಬೆಚ್ಚಗಿನ ನೀರನ್ನು ತುಂಬಿಸಿ ಅದರಲ್ಲಿ ಕ್ಯೂಟಿಯನ್ನು ಇಳಿಸಿದನು ತಾರಕ್. 15 ನಿಮಿಷಗಳ ನಂತರ ಕ್ಯೂಟಿಗೆ ಬೇಬಿ ಟವಲ್ ಸುತ್ತಿ ಹೊರಗೆ ಕರೆದುಕೊಂಡು ಬಂದನು ತಾರಕ್. ಸಾಹಿತ್ಯ ಕ್ಯೂಟಿಯನ್ನು ತಾನು ತೆಗೆದುಕೊಂಡು, ನಾನು ರೆಡಿ ಮಾಡುತ್ತೇನೆ ತಾರಕ್, ನೀನು ಹೋಗಿ ಫ್ರೆಶ್ ಆಗು ಎಂದು ಹೇಳಿದಳು. ಆಗ ತಾರಕ್ ವಾಶ್ರೂಮ್ಗೆ ಹೋದನು. ಅರ್ಧ ಗಂಟೆಯ ನಂತರ ಹೊರಗೆ ಬಂದ ತಾರಕ್ ಈಗಾಗಲೇ ಮಗಳಿಗಾಗಿ ರೆಡಿ ಮಾಡಿಟ್ಟಿದ್ದ ಡ್ರೆಸ್ಸನ್ನೇ ಸಾಹಿತ್ಯ ಹಾಕಿದಳು. ಬ್ಲೂ ಜೀನ್ಸ್ ಶಾರ್ಟ್, ವೈಟ್ ಟೀ ಶರ್ಟ್ ಮೇಲೆ ಬ್ಲೂ ಡೆನಿಮ್ ಜಾಕೆಟ್. ಬಿಟ್ಟ ಕೂದಲಿನೊಂದಿಗೆ ಕ್ಯೂಟಿ ಸೂಪರ್ ಬಬ್ಲಿಯಾಗಿ ಕಾಣಿಸಿದಳು. ಪಕ್ಕದಲ್ಲೇ ಇದ್ದ ರೆಡ್ ಮಿರ್ಚಿ ಕಲರ್ ಶೈನ್ ಸಿಲ್ಕ್ ಸೀರೆ ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಧರಿಸಿ ಬಿಟ್ಟ ಕೂದಲಿನೊಂದಿಗೆ ಕ್ಲಾಸಿ ಲುಕ್ನಿಂದ ಮೋಡಿ ಮಾಡುತ್ತಿದ್ದ ಸಾಹಿಯನ್ನು ನೋಡಿ ಕಬೋರ್ಡ್ನಲ್ಲಿರುವ ಬ್ಯಾಗ್ನಿಂದ ಡ್ರೆಸ್ ತೆಗೆದುಕೊಂಡು ಡ್ರೆಸ್ಅಪ್ ಆಗಿ ಹೊರಗೆ ಬಂದ ತಾರಕ್. ಬೆಡ್ ಮೇಲಿಂದ ಕ್ಯೂಟಿ ಬಳಿ ಹೋಗಿ, ಸೂಪರ್ ಚಾರ್ಮಿಂಗ್ ಏಂಜಲ್ ನೀನು ಎಂದು ಮುತ್ತುಗಳನ್ನು ಸುರಿಸಿ ಸಾಹಿಗಾಗಿ ಫೋನ್ನಲ್ಲಿ ಗೇಮ್ಸ್ ಹಾಕಿ, ನೀನು ಹಾಡುತ್ತಾ ಇರು ಏಂಜಲ್, ಈ ಮಧ್ಯೆ ನಿಮ್ಮ ಮಮ್ಮಿ ಔಟ್ಪುಟ್ ಚೇಂಜ್ ಮಾಡಿಬಿಡೋಣ ಎಂದು ಕ್ಯೂಟಿಗೆ ಕಿವಿಯಲ್ಲಿ ನಿಧಾನವಾಗಿ ಹೇಳಿದನು ತಾರಕ್. ಓಕೆ ಡ್ಯಾಡಿ ಎಂದು ನಗುತ್ತಾ ಹೇಳಿದಳು ಕ್ಯೂಟಿ. ಏನು ಮಾಡುತ್ತಿದ್ದೀರಿ ನೀವು ಇಬ್ಬರು ಎಂದು ಸಾಹಿತ್ಯ ಕೇಳುತ್ತಿದ್ದಾಗ, ಹೇಳಬೇಕಾ ಅಥವಾ ತೋರಿಸಬೇಕಾ ಎಂದು ಕ್ಯೂಟಿಯನ್ನು ಬಿಟ್ಟು ತನ್ನ ಮುಂದೆ ಬರುತ್ತಿದ್ದನು ತಾರಕ್. ತೋರಿಸುವುದು ಎನ್ನುತ್ತಿದ್ದಂತೆ ಬೆಳಿಗ್ಗೆ ಆಗಿದ್ದು ನೆನಪಾಗಿ ಸಾಹಿತ್ಯ ಕಪ್ಪೆಯಂತೆ ಬಾಯಿ ಕಣ್ಣುಗಳನ್ನು ಅಗಲಿಸಿ, ಏನು ತೋರಿಸುತ್ತೀಯಾ ಎಂದು ಹೆದರುತ್ತಾ ಕೇಳಿದಳು. ಸಾಹಿಯ ಎಕ್ಸ್ಪ್ರೆಷನ್ಗೆ ನಗುತ್ತಾ ಅವಳು ಏಕೆ ಬಾಯಿ ತೆರೆದಳು ಎಂದು ಅರ್ಥ ಮಾಡಿಕೊಂಡು, ಹೌದು ತೋರಿಸುತ್ತೇನೆ ಡಾರ್ಲಿಂಗ್, ರೆಡಿನಾ ಅಂದನು. ಸಾಹಿತ್ಯ ಕೋಪದಿಂದ ಮತ್ತು ಅಳುವಿನ ಮೊರೆ ಮಿಕ್ಸ್ ಮಾಡಿ ಹೊಡೆಯುತ್ತಾ, ನಿನಗೆ ನಾಚಿಕೆಯಾಗುವುದಿಲ್ಲವೇ ತಾರಕ್, ಯಾರ ಮುಂದೆ ಏನು ಮಾತನಾಡುತ್ತಿದ್ದೀಯಾ ಎಂದು ಗೊತ್ತಾಗುತ್ತಿದೆಯೇ ಎಂದು ಕ್ಯೂಟಿಯನ್ನು ನೋಡುತ್ತಾ ಗೊಂದಲದಿಂದ ಕೇಳುತ್ತಿದ್ದಾಗ, ಹೋ, ಅದಾ ನಿನ್ನ ಚಿಂತೆ, ಹಾಗಿದ್ದರೆ ಒಳಗೆ ಹೋಗಿ ತೋರಿಸಿಕೊಳ್ಳೋಣ ಬಾ ಎಂದು ಅವಳ ಕೈ ಹಿಡಿದು ಡ್ರೆಸ್ಸಿಂಗ್ ರೂಮ್ ಕಡೆ ಕರೆದುಕೊಂಡು ಹೋಗುತ್ತಿದ್ದನು. ಬೇಡ, ನೀನು ತೋರಿಸುವುದು ಬೇಡ, ಏನು ಬೇಡ, ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಹಾಸಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು, ಅಲ್ಲಿಂದ ಕದಲದಂತೆ. ಸಾಹಿತ್ಯ ಈ ಕೆಲಸಕ್ಕೆ ತಾರಕ್ ಒಳಗೊಳಗೆ ಹುಚ್ಚಾಗಿ ನಗುತ್ತಾ ಹೊರಗೆ ಮಾತ್ರ ಸೀರಿಯಸ್ ಆಗಿ, ಡಾರ್ಲಿಂಗ್, ನೀನು ಹಾಗೆಂದರೆ ನಾನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲವೇನು ಅಂದನು. ಪ್ಲೀಸ್ ತಾರಕ್, ಕ್ಯೂಟಿ ಮುಂದೆ ತುಂಬ ಅಸಹ್ಯವಾಗಿ ಕಾಣಿಸುತ್ತದೆ ಎಂದಳು. ಸಾಹಿತ್ಯ ಅಳುವಿನ ಮೊರೆಯನ್ನು ಮುಂದುವರೆಸುತ್ತಾ, ಅದಕ್ಕೆ ಅಲ್ವ ಡಾರ್ಲಿಂಗ್ ಹಾಗೆಯೇ ಒಳಗೆ ಹೋಗೋಣ ಅಂತ ಹೇಳುತ್ತಿರುವುದು, ಕಮಾನ್ ಬಾ ಎಂದು ಕೈ ಹಿಡಿದು ಎಳೆಯುತ್ತಿದ್ದಾಗ
ಊಹು ನಾನು ಬರುವುದಿಲ್ಲ ಎಂದು ಅಲ್ಲೇ ಭೀಷ್ಮಿಸಿಕೊಂಡು ಕುಳಿತಳು ಸಾಹಿತ್ಯ. ಮಮ್ಮಿ ಫಾಸ್ಟಾಗಿ ಹೋಗು ಎಂದಳು ಕ್ಯೂಟಿ. ಕ್ಯೂಟಿ ಡೈಲಾಗ್ಗೆ ದಿಢೀರೆಂದು ಅವಳ ಕಡೆ ತಿರುಗಿ ಏನು ಹೇಳ್ತಾ ಇದ್ದೀಯಾ ಎಂದಳು ಸಾಹಿತ್ಯ. ಡ್ಯಾಡಿ ಮಮ್ಮಿ ನಾಟಿ ಅಲ್ಲ, ನೀನೇ ಮಮ್ಮಿಯನ್ನು ಎತ್ತಿಕೊಂಡು ಹೋಗು ಎಂದು ಹೇಳಿ ಮತ್ತೆ ಫೋನ್ನಲ್ಲಿ ಮಗ್ನಳಾದಳು ಕ್ಯೂಟಿ. ಹಾಗೆ ಅಂದುಕೊಳ್ಳುತ್ತೀಯಾ ಏಂಜಲ್? ಓಕೆ, ನಿನ್ನ ಮಾತನ್ನು ನಾನು ಅಲ್ಲಗೆಳೆಯುವುದಿಲ್ಲ ಎಂದು ಸಾಹಿಯನ್ನು ಲಿಫ್ಟ್ ಮಾಡುತ್ತಿದ್ದಾಗ, ಹೇಯ್ ರಾಕ್ಷಸಿ, ನೀನು ಏನು ಹೇಳುತ್ತಿದ್ದೀಯಾ? ನಿನ್ನ ಡ್ಯಾಡಿ ಏನು ಮಾಡುತ್ತಿದ್ದಾನೆ ಎಂದು ಸಾಹಿತ್ಯ ಕೂಗಾಡುತ್ತಿರಬೇಕಾದರೆ ತಾರಕ್ ಅವಳನ್ನು ಡ್ರೆಸ್ಸಿಂಗ್ ರೂಮ್ ಒಳಗೆ ಕರೆದುಕೊಂಡು ಹೋಗಿಬಿಟ್ಟನು. ಒಳಗೆ ಹೋದ ಕೂಡಲೇ ಸಾಹಿತ್ಯ ಕಣ್ಣು ಮುಚ್ಚಿಕೊಂಡು ಪ್ಲೀಸ್ ತಾರಕ್, ನನ್ನನ್ನು ಬಿಟ್ಟು ಬಿಡು ಎನ್ನುತ್ತಿದ್ದರೆ ತಾರಕ್ ಸಾಹಿಯನ್ನು ಕನ್ನಡಿ ಮುಂದೆ ನಿಲ್ಲಿಸಿ ಅವಳ ಹಿಂದೆಯೇ ಅವನು ತಬ್ಬಿಕೊಂಡಂತೆ ನಿಂತು ಅವಳ ಸೊಂಟದ ಸುತ್ತ ಕೈಗಳನ್ನು ಹಾಕಿ ಭುಜದ ಮೇಲೆ ತಲೆಯಿಟ್ಟು ಡಾರ್ಲಿಂಗ್ ಕಣ್ಣು ತೆಗಿ ಎಂದನು ಅವಳ ಕಿವಿಯ ಹತ್ತಿರ ಹಸ್ಕಿಯಾಗಿ. ಕನ್ನಡಿಯಲ್ಲಿ ಅವಳ ಮುಖದ ಎಕ್ಸ್ಪ್ರೆಷನ್ಗಳನ್ನು ಗಮನಿಸುತ್ತಲೇ ನಾನು ತೆರೆಯುವುದಿಲ್ಲ ತಾರಕ್, ನಾನು ಹೊರಗೆ ಹೋಗಿಬಿಡುತ್ತೇನೆ ಪ್ಲೀಸ್ ಅಂದ್ಲು. ಪ್ಲೀಸ್ ಡಾರ್ಲಿಂಗ್ ಕಣ್ಣು ತೆಗಿ, ನಾನು ನಿನಗೇನು ಮಾಡುವುದಿಲ್ಲ ಅಂದನು ಕಿವಿಯ ಹಿಂದೆ ಮುತ್ತು ಕೊಡುತ್ತಾ. ಆ ಬೆಚ್ಚಗಿನ ಮುತ್ತಿಗೆ ಗಿಲಿಗಿಲಿಯಾಗಿ ನಿಧಾನವಾಗಿ ಕಣ್ಣು ತೆರೆದು ನೋಡುತ್ತಿದ್ದಾಗ ಕನ್ನಡಿಯಲ್ಲಿ ತನ್ನನ್ನೇ ತುಂಟತನದಿಂದ ನೋಡುತ್ತಿದ್ದ ನೋಟದ ರಭಸಕ್ಕೆ ತಡೆದುಕೊಳ್ಳಲಾಗದೆ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗೆ ಇಳಿಸಿದಳು ಸಾಹಿತ್ಯ. ಡಾರ್ಲಿಂಗ್ ಇಲ್ಲಿ ನೋಡು, ನೀನು ಬೇಗ ರೆಡಿಯಾದರೆ ನಾವು ಹೊರಗೆ ಹೋಗೋಣ ಅಂದನು. ಕಣ್ಣು ತೆರೆದು ತನ್ನನ್ನು ತಾನು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ನಾನು ರೆಡಿಯಾಗಿಯೇ ಇದ್ದೀನಲ್ಲ ಎನ್ನುತ್ತಾಳೆ ಸಾಹಿತ್ಯ. ರೆಡಿ ಅಂದರೆ ಹೀಗಲ್ಲ ಡಾರ್ಲಿಂಗ್ ಎಂದು ತಾರಕ್ ಪಕ್ಕದಲ್ಲೇ ಇದ್ದ ಕವರ್ ತೆಗೆದು ತೋರಿಸುತ್ತಾ ಇದನ್ನು ವೇರ್ ಮಾಡು ಎಂದು ತನ್ನ ಕೈಯಲ್ಲಿ ಕವರ್ ಇಟ್ಟನು. ಇದನ್ನು ಎಂದು ಅದನ್ನು ನೋಡುತ್ತಾ ಮತ್ತೆ ಏನು ತಂದೆ ತಾರಕ್ ಎಂದು ಅದು ಓಪನ್ ಮಾಡಿ ನೋಡಿ ದಿಢೀರ್ ಎಂದು ಹಿಂದಕ್ಕೆ ತಿರುಗಿ ಏನಿದು ತಾರಕ್ ಎಂದಳು ಸೊಂಟದ ಮೇಲೆ ಕೈಗಳನ್ನು ಇಟ್ಟು ಹುಮ್ಮಸ್ಸಿನಿಂದ ನೋಡುತ್ತಾ. ತಾರಕ್ ಈ ಎಂದು ನಗುತ್ತಾ ಅದು ಪ್ಲೀಸ್ ಡಾರ್ಲಿಂಗ್ ನನಗೋಸ್ಕರ ಈ ಒಂದೇ ಒಂದು ಸಾರಿ ಹಾಕಿಕೋ ಅಂದನು ರಿಕ್ವೆಸ್ಟಿಂಗ್ ಆಗಿ. ನೋ ವೇ, ಏನು ಅಂದುಕೊಂಡಿದ್ದೀಯ ತಾರಕ್ ನೀನು? ಇಂತಹವುಗಳನ್ನು ಹಾಕಿಕೊಂಡರೆ ಎಷ್ಟು ಅಸಹ್ಯವಾಗಿ ಕಾಣಿಸುತ್ತದೆ ಎಂದು ಕೋಪದಿಂದ ಹೇಳಿದಳು. ಪ್ಲೀಸ್ ಡಾರ್ಲಿಂಗ್ ಈ ಒಂದೇ ಒಂದು ಸಾರಿ ಹಾಕಿಕೋ ಅಂದ. ಹಾಗೆ ನಾವು ಹಾಕಿಕೊಳ್ಳಬೇಕಾದ ಬಟ್ಟೆಗಳು ನಮಗೆ ಕಂಫರ್ಟ್ ಆಗಿದೆಯೇ ಅಥವಾ ಇಲ್ಲವೇ ಎಂದು ನೋಡಿಕೊಳ್ಳಬೇಕು. ಆದರೆ ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎಂದು ನಮ್ಮ ಇಷ್ಟಗಳನ್ನು ಬಿಟ್ಟು ಕೊಡಬಾರದು. ಮೇಲೆ ಈಗ ನಾವು ಇಂಡಿಯಾದಲ್ಲಿ ಇಲ್ಲ, ಇಲ್ಲಿ ನಮ್ಮನ್ನು ಯಾರೂ ಏನೂ ಅನ್ನುವುದಿಲ್ಲ ಕೂಡ ಎಂದು ತಾರಕ್ ಸಮಾಧಾನ ಮಾಡುತ್ತಾ ಹೇಳಿದನು. ಅದಕ್ಕೆ ಅಲ್ಲ ತಾರಕ್, ಯಾರೋ ಏನು ಅಂದುಕೊಳ್ಳುತ್ತಾರೆ ಅಂತಲ್ಲ, ಆದರೆ ಇಂತಹವುಗಳನ್ನು ಈಗ ನಾನು ಹಾಕಿಕೊಂಡರೆ ಅಂದ್ಲು. ಡಾರ್ಲಿಂಗ್ ಏನೇ ಹಾಗೆ ಮಾತನಾಡ್ತಿದ್ದೀಯಾ? ನೀನು ಮುದುಕಿ ಆದಂತೆ ಮಾತನಾಡ್ತಾ ಇದ್ದೀಯಾ? ಪ್ಲೀಸ್ ಡಾರ್ಲಿಂಗ್ ಹಾಕಿಕೋ ಅಂದ. ಅದಕ್ಕೆ ಅಲ್ಲ ತಾರಕ್ ಅಂದ ಹಾಗೆ ಈಗ ಈ ಸೀರೆಯು ಚೆನ್ನಾಗಿದೆ ಅಲ್ವಾ ಎಂದು ತಾರಕ್ಗೆ ಸಮಾಧಾನ ಹೇಳಲು ಟ್ರೈ ಮಾಡುತ್ತಾಳೆ. ಇದು ಚೆನ್ನಾಗಿದೆ ಡಾರ್ಲಿಂಗ್, ಇನ್ಫ್ಯಾಕ್ಟ್ ನನಗೆ ಹೀಗಿದ್ದರೇನೆ ಕಂಫರ್ಟ್ ಇರುತ್ತೆ ಗೊತ್ತಾ ಎಂದು ಅವನ ಕೈಯನ್ನು ಸೀರೆಯೊಳಗೆ ತೋರಿಸಿ ನಾಭಿಯ ಸುತ್ತ ಗೆರೆಗಳನ್ನು ಎಳೆಯುತ್ತಿದ್ದನು ತಾರಕ್. ಹೀಗೆ ನನ್ನನ್ನು ಟೆಂಪ್ಟ್ ಮಾಡಿದೆ ಅಂದುಕೋ, ನಾವು ರೂಮ್ನಿಂದ ಹೊರಗೆ ಹೋಗುವುದು ನಡೆಯುವುದೇ ಇಲ್ಲ ಅಂದ. ತಾರಕ್ ಹೇಳಿದ ಮಾತನ್ನು ಕೇಳಿ ಉಪ್ಸ್ ಎಂದು ಸೊಂಟದ ಮೇಲಿದ್ದ ಅವನ ಕೈಯನ್ನು ತೆಗೆದು ನೀನು ಹೊರಗೆ ಹೋಗು ಕ್ಯೂಟಿ ಹತ್ತಿರ ಅಂದ್ಲು. ಹಾಗಾದರೆ ನೀನು ಈ ಡ್ರೆಸ್ ಹಾಕಿಕೊಳ್ಳುತ್ತೀಯಾ ಅಂದ. ಹಾಂ ತಪ್ಪುತ್ತದೆಯೇ, ನೀನು ಮೊದಲು ಹೋಗು ತಾರಕ್, ನಿನ್ನ ಮಗಳ ಮಾತುಗಳಿಗೆ ತಲೆ ಕೆಟ್ಟಿದೆ ಈಗಾಗಲೇ ಅಂದ್ಲು. ಥ್ಯಾಂಕ್ ಯು ಡಾರ್ಲಿಂಗ್ ಎಂದು ಸಾಹಿಯ ತುಟಿಗಳ ಮೇಲೆ ಗಾಢವಾಗಿ ಒಂದು ಮುತ್ತನ್ನು ಇಟ್ಟು ತಾರಕ್ ಸಾಹಿ ರಿಯಾಕ್ಟ್ ಆಗುವುದರೊಳಗೆ ಹೊರಗೆ ಓಡಿ ಹೋದನು. ತಾರಕ್ ಮಾಡಿದ ತುಂಟ ಕೆಲಸಕ್ಕೆ ನಗುತ್ತಾ ಡೋರ್ ಕ್ಲೋಸ್ ಮಾಡಿಕೊಂಡು 20 ನಿಮಿಷಗಳಿಗೆ ಓಪನ್ ಮಾಡಿದಳು. ಸಾಹಿತ್ಯ ಹೊರಗೆ ಬಂದ ಸಾಹಿಯನ್ನು ನೋಡಿ ತಂದೆ ಮಗಳಿಬ್ಬರಿಗೂ ಸಾಹಿಯ ಲುಕ್ ನೋಡಿ ಆಲ್ಮೋಸ್ಟ್ ಶಾಕ್ ಆಯಿತು. ಪಾಪು ಲುಕ್ಗೆ ಹೊಂದಿಕೆಯಾಗುವಂತೆ ವೈಟ್ ಟೀ ಶರ್ಟ್, ಬ್ಲೂ ಜೀನ್ಸ್ ಪ್ಯಾಂಟ್ ವಿತ್ ಡೆನಿಮ್ ಬ್ಲೂ ಜಾಕೆಟ್, ಕೂದಲು ಪೋನಿ ಟ್ರೈ ಮಾಡಿ ಒಂದು ಕೈಗೆ ಸಿಂಪಲ್ ಆಗಿ ಬ್ರೇಸ್ಲೆಟ್ ಪ್ಲಾಟಿನಂನಿಂದ, ಇನ್ನೊಂದು ಕೈಗೆ ಸ್ಟೈಲಿಶ್
ಸ್ಟೈಲಿಶ್ ವಾಚ್ ಹಾಕಿ ರೆಡಿಯಾಗಿ ಹೊರಗೆ ಬಂದಳು ಸಾಹಿತ್ಯ. ಹಾಗೆ ಹೊರಗೆ ಬಂದ ಸಾಹಿಯನ್ನು ನೋಡಿ ಕ್ಯೂಟಿ ವಾವ್ ಮಮ್ಮಿ ಸೂಪರ್ ಎಂದು ಫಾಸ್ಟ್ ಆಗಿ ತಾರಕ್ ಹತ್ತಿರದಿಂದ ಇಳಿದು ಸಾಹಿ ಬಳಿ ಹೋಗಿ ಸಾಹಿಯನ್ನು ಎತ್ತಿಕೊಳ್ಳುವಂತೆ ಕೈ ಚಾಚಿದಳು. ಸಾಹಿತ್ಯ ಕ್ಯೂಟಿಯನ್ನು ಎತ್ತಿಕೊಳ್ಳುತ್ತಿದ್ದಂತೆ ಕ್ಯೂಟಿ ನಿಲ್ಲಿಸದೆ ಕಿಸ್ಸಸ್ ಕೊಟ್ಟಳು. ಇನ್ನು ಸಾಹಿಯನ್ನು ನೋಡಿ ಟ್ರಾನ್ಸ್ನಲ್ಲೇ ಇದ್ದ ತಾರಕ್ನನ್ನು ನೋಡಿ ತಾರಕ್ ಮುಂದೆ ಹೋಗಿ ಅವನ ಮುಖದ ಮುಂದೆ ಕೈ ಬೀಸುತ್ತಿದ್ದರೂ ತಾರಕ್ನಲ್ಲಿ ಬದಲಾವಣೆ ಇಲ್ಲ. ಆದ್ದರಿಂದ ಕ್ಯೂಟಿ ತನ್ನ ಚಿಕ್ಕ ಕೈಯಿಂದ ತಾರಕ್ನ ಕೆನ್ನೆಗೆ ಫಟ್ ಎಂದು ಸ್ಲಾಪ್ ಕೊಡುತ್ತಿದ್ದಂತೆ ಪ್ರಜ್ಞೆಗೆ ಬಂದು ಡಾರ್ಲಿಂಗ್ ಎಂದು ಸಾಹಿ ಮೇಲೆ ಹೋದನು. ಸಾಹಿತ್ಯ ಹಿಂದೆ ಹೆಜ್ಜೆ ಇಡುತ್ತಾ ಹೋಯ್ ತಾರಕ್ ಏನು ಮಾಡ್ತಾ ಇದ್ದೀಯಾ ಎಂದು ಕ್ಯೂಟಿಯನ್ನು ತೋರಿಸುತ್ತಿದ್ದರೂ ತಾರಕ್ ಅದನ್ನು ಲೆಕ್ಕಿಸದೆ ಸಾಹಿ ಹತ್ತಿರ ಹೋಗಿ ಸಾಹಿ ಸೊಂಟದ ಸುತ್ತ ಕೈ ಹಾಕಿ ಹತ್ತಿರ ಸೆಳೆದುಕೊಂಡು ಕೆನ್ನೆಯ ಮೇಲೆ ಸ್ಟ್ರಾಂಗ್ ಆಗಿ ಮುತ್ತು ಕೊಟ್ಟನು. ತಕ್ಷಣವೇ ಸಾಹಿತ್ಯ ತಾರಕನ ಹೊಟ್ಟೆಗೆ ಮೊಣಕೈಯಿಂದ ತಿವಿದು ತಾರಕ್ ನಿನಗೆ ದಿನದಿಂದ ದಿನಕ್ಕೆ ನಾಚಿಕೆ ಅನ್ನೋದೇ ಇಲ್ಲದಂತಾಗಿದೆ. ಚಿಕ್ಕ ಮಗುವಿನ ಮುಂದೆ ಏನು ಆ ನಾಟಕ ಎಂದು ಹುಮ್ಮಸ್ಸಿನಿಂದ ನೋಡಿದಳು. ಸಾಹಿಯನ್ನು ಹತ್ತಿರ ಸೆಳೆದುಕೊಂಡು ಕಿವಿಯ ಹತ್ತಿರ ಹೋಗಿ ಕ್ಯೂಟಿ ಇದ್ದಾಳೆ ಅದಕ್ಕೆ ಮುತ್ತು. ಅದು ಕೂಡ ಇಲ್ಲಿ ಆಯಿತು. ಇಲ್ಲದಿದ್ದರೆ ಪ್ಲೇಸ್ ಬದಲಾಗುತ್ತಿತ್ತು, ಟೈಮ್ ಬದಲಾಗುತ್ತಿತ್ತು, ಇನ್ನೂ ತುಂಬ ಬದಲಾಗುತ್ತಿದ್ದವು ಎಂದು ಹಸ್ಕಿಯಾಗಿ ಹೇಳಿದನು. ತಾರಕ್ ಮಾತುಗಳಿಗೆ ಕೆನ್ನೆಗಳು ಎರಡು ಚೆರ್ರಿಗಳಂತಾಗುತ್ತಿದ್ದರೆ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗೆ ಇಳಿಸಿದಳು ಸಾಹಿತ್ಯ. ಡಾರ್ಲಿಂಗ್ ಯಾಕೆ ಹೀಗೆ ಕೊಲ್ತಾ ಇದ್ದೀಯಾ? ನೀನು ಹೀಗೆ ನಾಚಿಕೊಳ್ಳುತ್ತಾ ಇದ್ದರೆ ನಾವು ಹೋಗಬೇಕಾದ ಔಟಿಂಗ್ ಕ್ಯಾನ್ಸಲ್ ಮಾಡುವಂತಿದೆ ನಾನು ಅಂದನು ತಾರಕ್. ತಾರಕ್ ಎಂದು ಮುದ್ದಾಗಿ ಕರೆದಳು ಸಾಹಿ. ಅರೆ ನೀನು ಸ್ವಲ್ಪ ತಡೆದುಕೋ ಎಂದು ಹೃದಯದ ಮೇಲೆ ಕೈ ಇಟ್ಟು ಮನಸ್ಸಿಗೆ ಸಮಾಧಾನ ಹೇಳುತ್ತಾ ಡಾರ್ಲಿಂಗ್ ನೀನು ಈಗ ಇಂತಹವುಗಳನ್ನು ಹಾಕಿ ನನಗೆ ಹಾರ್ಟ್ ಅಟ್ಯಾಕ್ ತರಿಸಬೇಡ ಪ್ಲೀಸ್ ಅಂದನು ಮುಖ ಗಂಟೆಕ್ಕಿ. ಆಹಾ ಎಂದು ನಗುತ್ತಾ ಮುಂದೆ ಹೋದಳು ಸಾಹಿತ್ಯ. ಆ ನಗು ಕಾಮನ ಬಿಲ್ಲಿನಷ್ಟು ಸುಂದರವಾಗಿದ್ದರೆ ಕಿವಿಗೆ ಇಂಪಾದ ರಾಗದಷ್ಟು ಮಧುರವಾಗಿ ಕೇಳಿಸುತ್ತಿದ್ದರೆ ಹಾಗೆ ಅವಳ ಹಿಂದೆಯೇ ನಡೆಯುತ್ತಾ ಹೋದನು ತಾರಕ್. ಸಾಹಿತ್ಯ ಅವರು ಕೆಳಗೆ ಹೋಗುತ್ತಿದ್ದಾಗೆ ಅಲ್ಲಿ ಕಾರ್ ಏನೂ ಇಲ್ಲದಿದ್ದಾಗ ತಾರಕ್ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ, ಹೀಗೆ ಹೋಗುತ್ತಿದ್ದೇವೆ ಎಂದು ಸರಣಿ ಪ್ರಶ್ನೆಗಳನ್ನು ಕೇಳಿದಳು ಸಾಹಿತ್ಯ. ತಾರಕ್ ರಿಸೆಪ್ಷನ್ನಲ್ಲಿ ಕೇಸ್ ತೆಗೆದುಕೊಂಡು ಡೈರೆಕ್ಟಾಗಿ ಪಾರ್ಕಿಂಗಿಗೆ ಹೋಗಿ ಅಲ್ಲಿ ಇದ್ದ ಸ್ಪೋರ್ಟ್ಸ್ ಬೈಕ್ ಏರಿ ಹೆಲ್ಮೆಟ್ ಹಾಕಿಕೊಂಡು ಸ್ಪೀಡಾಗಿ ಬಂದು ಸಾಹಿ ಮುಂದೆ ನಿಲ್ಲಿಸಿದನು ತಾರಕ್. ತಾರಕ್ ಕೂಡ ಅದೇ ರೀತಿ ಸಾಹಿ ಕ್ಯೂಟಿಯೊಂದಿಗೆ ಮ್ಯಾಚಿಂಗ್ ಆಗಿ ಬ್ಲೂ ಡೆನಿಮ್ನಲ್ಲಿ ಬ್ಲ್ಯಾಕ್ ಶೇಡ್ಸ್ನಲ್ಲಿ ಸ್ಟೈಲಿಶ್ ಆಗಿ ಇದ್ದಾಗ ಸಾಹಿ ಮುಂದೆ ಬಂದು ಹೆಲ್ಮೆಟ್ ತೆಗೆಯುತ್ತಿದ್ದಂತೆ ಸಿಲ್ಕಿ ಹೇರ್ ಅವನ ವಿಶಾಲವಾದ ಹಣೆಯ ಮೇಲೆ ಬೀಳುತ್ತಾ ಸೂಪರ್ ಹಾಟ್ ಹ್ಯಾಂಡ್ಸಮ್ನಂತೆ ಕಾಣಿಸಿದನು ತಾರಕ್. ವಾವ್ ಡ್ಯಾಡಿ ಸೂಪರ್ ಎಂದು ಮುಂದೆ ಏರಿ ಕುಳಿತಳು ಕ್ಯೂಟಿ. ಇಲ್ಲಿ ಬೈಕ್ ಹೇಗೆ ಅರೇಂಜ್ ಮಾಡಿದೆ ತಾರಕ್ ಎಂದು ಆಶ್ಚರ್ಯದಿಂದ ನೋಡುತ್ತಾಳೆ ಸಾಹಿತ್ಯ. ಏನು ಡಾರ್ಲಿಂಗ್ ಹಾಗೆ ನೋಡ್ತಾ ಇದ್ದೀಯಾ, ಕಮ್ ಎಂದು ಕೈ ನೀಡುತ್ತಿದ್ದಂತೆ ಹಿಂದಿನ ಸೀಟ್ ಎರಡು ಸೈಡ್ ಏರಿ ಕುಳಿತಳು ಸಾಹಿತ್ಯ. ಸಾಹಿತ್ಯ ಕೂರುತ್ತಿದ್ದಂತೆ ಅವಳ ಎರಡು ಕೈಗಳನ್ನು ಅವನ ಸೊಂಟದ ಸುತ್ತ ಕ್ಯೂಟಿ ಮೇಲಿಂದ ಹಾಕಿಸಿಕೊಂಡು ಏಂಜಲ್ ರೆಡಿನಾ ಎಂದು ಕ್ಯೂಟಿಯನ್ನು ಕೇಳುತ್ತಿದ್ದಂತೆ ರೆಡಿ ಡ್ಯಾಡಿ ಎಂದಳು ಕ್ಯೂಟಿ ಸಿಗ್ನಲ್ನೊಂದಿಗೆ. ಕ್ಯೂಟಿಗೂ ಕೂಡ ಚಿಕ್ಕ ಹೆಲ್ಮೆಟ್ ಹಾಕಿ ಬೈಕ್ ರೈಸ್ ಮಾಡಿದನು ತಾರಕ್. ಪ್ಯಾರಿಸ್ ರೋಡ್ನಲ್ಲಿ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡುತ್ತಾ ತಾರಕ್ ಮಾಡುತ್ತಿದ್ದ ರೈಡ್ಗೆ ಕ್ಯೂಟಿ ಕೂಗಾಡುತ್ತಾ ಎಂಜಾಯ್ ಮಾಡುತ್ತಿದ್ದರೆ ಸಾಹಿ ಮಾತ್ರ ಅಲ್ಲಿಯಂತೆ ತಾರಕ್ಗೆ ಅಂಟಿಕೊಂಡಳು. ಆ ದಿನವೆಲ್ಲ ಪ್ಯಾರಿಸಲ್ಲಿರುವ ವಿಸಿಟಿಂಗ್ ಏರಿಯಾಸ್ಗಳನ್ನೆಲ್ಲ ತಿರುಗಿಸಿ ಸಾಹಿತ್ಯ ಮತ್ತು ಕ್ಯೂಟಿಗೆ ಮರೆಯಲಾಗದ ಮೆಮೊರೀಸ್ ನೀಡಿದನು ತಾರಕ್. ಸಾಯಂಕಾಲದವರೆಗೆ ಸುತ್ತಿ 6 ಗಂಟೆಯ ಟೈಮ್ನಲ್ಲಿ ಡಿಸ್ನಿ ವರ್ಲ್ಡ್ಗೆ ಕರೆದುಕೊಂಡು ಹೋದನು ಇಬ್ಬರನ್ನು. ತಾನು ದಿನ ಟಿವಿಯಲ್ಲಿ ನೋಡುವ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ಕಣ್ಣು ಮುಂದೆಯೇ ಚಲಿಸುತ್ತಿದ್ದರೆ ಅವುಗಳ ಹಿಂದೆ ಓಡುತ್ತಾ
ಟಾಮ್ ಚೆರ್ರಿಯಂತೆ ಅವರೊಂದಿಗೆ ಆಟವಾಡಿದಳು ಕ್ಯೂಟಿ. ಎಷ್ಟು ಆಡಿದರೂ ಸುಸ್ತಾಗದ ಕ್ಯೂಟಿ ರಾತ್ರಿ 9 ಆದರೂ ಅಲ್ಲಿಂದ ಕದಲಲು ಆಗುವುದಿಲ್ಲ ಎನ್ನುತ್ತಿದ್ದರೆ ತಾರಕ್ ಅವಳನ್ನು ಸಮಾಧಾನ ಮಾಡಿ ಮತ್ತೆ ನಾಳೆ ಕೂಡ ಇಲ್ಲಿಗೆ ಬರೋಣ ಎಂದು ಹೇಳಿ ಡಿನ್ನರ್ ಮಾಡಿಸಿ ಬ್ಯಾಕ್ ಟು ಹೋಟೆಲ್ ಸ್ಟಾರ್ಟ್ ಆದರು ಮೂವರು. ಅಷ್ಟರಲ್ಲಾಗಲೇ ದಿನವಿಡೀ ಫುಲ್ಲಾಗಿ ಹಾಡಿ ಸುಸ್ತಾಗಿದ್ದರಿಂದ ಕ್ಯೂಟಿ ದಾರಿಯಲ್ಲೇ ನಿದ್ದೆ ಹೋದಳು. ಸಾಹಿತ್ಯ ನಿದ್ದೆಗೆ ಜಾರುತ್ತಾ ತಾರಕ್ ಸೊಂಟದ ಸುತ್ತ ಗಟ್ಟಿಯಾಗಿ ಕೈಗಳನ್ನು ಬಿಗಿದು ವಿಶಾಲವಾದ ಅವನ ಬೆನ್ನನ್ನೇ ಬೆಡ್ ಮಾಡಿಕೊಂಡು ಮಲಗಿದಳು. ಇಬ್ಬರನ್ನು ಜಾಗ್ರತೆಯಿಂದಲೇ ಅಡ್ಜಸ್ಟ್ ಮಾಡಿಕೊಳ್ಳುತ್ತಲೇ ಸ್ಲೋ ಆಗಿ ಡ್ರೈವ್ ಮಾಡುತ್ತಾ ಹೋಟೆಲ್ಗೆ ಕರೆದುಕೊಂಡು ಬಂದನು ತಾರಕ್. ನೆಕ್ಸ್ಟ್ ಡೇ ಇಂದ ಶೂಟಿಂಗ್ ಯಥಾಪ್ರಕಾರ ಶುರುವಾಯಿತು. ಶೆಡ್ಯೂಲ್ ಪ್ರಕಾರ ಶೂಟ್ ಕಂಪ್ಲೀಟ್ ಮಾಡುತ್ತಲೇ ಫ್ರೀ ಟೈಮ್ನಲ್ಲಿ ಸಾಹಿ ಅವರನ್ನು ಅಲ್ಲಿನ ಟೂರಿಸ್ಟ್ ಪ್ಲೇಸ್ಗಳನ್ನೆಲ್ಲ ತಿರುಗಿಸಿ ತೋರಿಸುತ್ತಿದ್ದನು ತಾರಕ್. ಹೀಗೆ 1 ವಾರಗಳ ಕಾಲ ನಡೆದ ಶೂಟಿಂಗ್ನಲ್ಲಿ ತಾರಕ್ ಇದ್ದರೆ ಶೂಟಿಂಗ್ನಲ್ಲಿ ಬ್ಯುಸಿ, ಇಲ್ಲದಿದ್ದರೆ ಸಾಹಿ ಅವರೊಂದಿಗೆ ಔಟಿಂಗ್. ಶೂಟ್ನಲ್ಲಿ ಕೂಡ ತನ್ನ ಪಾರ್ಟ್ವರೆಗೆ ಮಾತ್ರ ಇರುತ್ತಾ ಕಾವೇರಿ ವರ್ತನೆಯನ್ನು ಒಂದು ಕಣ್ಣಿನಲ್ಲಿ ಗಮನಿಸುತ್ತಲೇ ಇದ್ದನು. ಕಾವೇರಿಗೆ ತಾರಕ್ ವರ್ತನೆ ಸಿಟ್ಟು, ಕೋಪ, ಅಸಹನೆ ತರುತ್ತಿದ್ದರೆ ಇದಕ್ಕಿಂತ ಮೊದಲು ಸಾಹಿ ಮೇಲಿದ್ದ ಕೋಪ ಈಗ ತಾರಕ್ನನ್ನು ಗೆಲ್ಲುವುದಕ್ಕಾಗಿ ಹಠವಾಗಿ ಬದಲಾಯಿತು. ಆದರೆ ತಾನು ಎದುರು ನೋಡುತ್ತಿದ್ದ ಟೈಮ್ ಬರುವವರೆಗೆ ಸೈಲೆಂಟಾಗಿ ಇದ್ದಳು. ಹೀಗೆ ನೋಡುತ್ತಿದ್ದಂತೆ ಕಾವೇರಿ ಟೈಮ್ ಬಂದುಬಿಟ್ಟಿತು. ಶೂಟಿಂಗ್ 10 ಡೇಸ್ ಕಂಪ್ಲೀಟ್ ಆಗಿ ಅವರು ಪ್ಯಾರಿಸ್ ಶೆಡ್ಯೂಲ್ ಎಂದು ಹೇಳುವ ಟೈಮ್ ಬಂದುಬಿಟ್ಟಿತು. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದ್ದರಿಂದ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸೀನಲ್ಲಿ ಪ್ಯಾರಿಸ್ನಲ್ಲಿ ನೆಕ್ಸ್ಟ್ ಡೇ ಶೂಟ್ ಮಾಡಿ ಉಳಿದ ಕ್ಲೈಮ್ಯಾಕ್ಸ್ ಸೀನ್ಗೆ ಇಂಡಿಯಾದಲ್ಲೇ ಲೊಕೇಶನ್ ಫಿಕ್ಸ್ ಆಗಿದ್ದರಿಂದ ಇನ್ನೂ 2 ದಿನಗಳಲ್ಲಿ ಹೇಗಿದ್ದರೂ ಇಂಡಿಯಾಕ್ಕೆ ಹೋಗಲು ಎಲ್ಲವೂ ರೆಡಿ ಮಾಡಿಕೊಳ್ಳುತ್ತಾ ಟೀಮ್ ಎಲ್ಲರೂ ಅದೇ ಹೋಟೆಲ್ನ ಟಾಪ್ ಫ್ಲೋರ್ನಲ್ಲಿ ಪಾರ್ಟಿಗೆ ರೆಡಿ ಮಾಡಿಕೊಂಡರು ಯೂನಿಟ್. ಸರಿಯಾಗಿ ಅದೇ ಸಮಯಕ್ಕಾಗಿ ಎದುರು ನೋಡುತ್ತಿದ್ದ ಕಾವೇರಿ ಆ ಪಾರ್ಟಿಯನ್ನು ತನಗೆ ಅನುಕೂಲವಾಗುವಂತೆ ಮಾಡಿಕೊಳ್ಳಬೇಕೆಂದುಕೊಂಡಳು. ಸರಿಯಾಗಿ 3.5 ವರ್ಷಗಳ ಹಿಂದೆ ಹೇಗೆ ತಾನು ಇರಬೇಕೆಂದುಕೊಂಡ ಪ್ಲೇಸ್ಗೆ ಸಾಹಿ ಬಂದಳೋ ಮತ್ತೊಮ್ಮೆ ಅದೇ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡಿ ಈ ಸಾರಿ ಸಾಹಿತ್ಯ ಪ್ಲೇಸ್ಗೆ ತಾನು ಬರಬೇಕೆಂದು ಪ್ಲ್ಯಾನ್ ರೆಡಿ ಮಾಡಿದಳು ಕಾವೇರಿ. ಅಂದುಕೊಂಡಂತೆಯೇ ಈವ್ನಿಂಗ್ 7 ಗಂಟೆಗೆ ಪಾರ್ಟಿ ಸ್ಟಾರ್ಟ್ ಆಯಿತು. ಸಾಫ್ಟ್ ಡ್ರಿಂಕ್ಸ್ ಜೊತೆಗೆ ಹಾಟ್ ಡ್ರಿಂಕ್ಸ್, ಇನ್ನೂ ಪ್ಯಾರಿಸ್ ಸ್ಪೆಷಲ್ ರೆಡ್ ವೈನ್ ಕೂಡ ಅಲ್ಲಿ ಪಾರ್ಟಿಯಲ್ಲಿ ಸ್ಪೆಷಲ್. ಪಾರ್ಟಿ ಅಂದ ಕೂಡಲೇ ಕಾವೇರಿ ಇದ್ದ ಸೌಂದರ್ಯಕ್ಕೆ ಇನ್ನೂ ಸ್ವಲ್ಪ ಮೆರುಗು ಕೊಡಲು 1/2 kg ಮೇಕಪ್ ದಪ್ಪವಾಗಿ ಹಚ್ಚಿ, ತುಟಿಗಳಿಗೆ ದಪ್ಪವಾಗಿ ಲಿಪ್ಸ್ಟಿಕ್ ಹಾಕಿ, ಆಲ್ಮೋಸ್ಟ್ ಥೈಸ್ವರೆಗೆ ಇದ್ದ ರೆಡ್ ಕಲರ್ ಮಿನಿ ಫ್ರಾಕ್ ವಿತ್ ಆಫ್ ಶೋಲ್ಡರ್ ಡ್ರೆಸ್ನಿಂದ ನೋಡುವವರೆಲ್ಲ ಹಾಟ್ ಅಂದುಕೊಳ್ಳುವಂತೆ ಇದ್ದಳು. ಟೀಮ್ ಎಲ್ಲರೂ ಈಗಾಗಲೇ ಸೇರಿ ಅರ್ಧ ಗಂಟೆಗೆ ತಾರಕ್ ಕೂಡ ಬಂದನು ವಿತ್ ಫ್ಯಾಮಿಲಿ. ಸಾಹಿತ್ಯ ಡಿಸೈನರ್ ವೇರ್ ಬೇಬಿ ಪಿಂಕ್ ಕಲರ್ ಲಾಂಗ್ ಫ್ರಾಕ್, ಬಿಟ್ಟ ಕೂದಲಿನ ಸ್ಟೈಲ್ ಕೆಳಗೆ ಕರ್ಲಿಯಾಗಿ ಮಾಡಿ ಫ್ರೀಯಾಗಿ ಬಿಟ್ಟು ಕುತ್ತಿಗೆಗೆ ಬೇಬಿ ಪಿಂಕ್ ಸ್ಟೋನ್ನಿಂದ ಇದ್ದ ಚೋಕರ್, ಅದರ ಜೊತೆಗೆ ಬ್ಲ್ಯಾಕ್ ಬೀಡ್ಸ್ ಸೆಟ್, ಸ್ಟೋನ್ಸ್, ಬಿಂದಿ, ಚಿಕ್ಕದಾಗಿ ಸಿಂಧೂರ. ಒಟ್ಟಿನಲ್ಲಿ ಫ್ಯಾಷನ್ ಡ್ರೆಸ್ನಲ್ಲಿ ಕೂಡ ಇಂಡಿಯನ್ ಲುಕ್ಕನ್ನು ತೋರಿಸುತ್ತಾ ಟಾಪ್ ಹೀರೋಯಿನ್ಗಳನ್ನು ಮೀರಿಸುವ ಸಹಜ ಸೌಂದರ್ಯ ಒಂದಾದರೆ ಮುಖದ ಮೇಲೆ ಸ್ವಲ್ಪವೂ ಗರ್ವ ಎನ್ನುವುದು ಇಲ್ಲದೆ ಸುಂದರವಾದ ನಗುವಿನೊಂದಿಗೆ ತನ್ನನ್ನು ಮಾತನಾಡಿಸುತ್ತಿರುವ ಪ್ರತಿಯೊಬ್ಬರನ್ನು ಹುಂಕರಿಸುತ್ತಾ ಇದ್ದಳು ತುಂಬ ಸಿಂಪ್ಲಿಸಿಟಿ ಲುಕ್ನಲ್ಲಿ. ಅದನ್ನು ನೋಡಿ ಕಾವೇರಿ ಹಲ್ಲು ಕಚ್ಚುತ್ತಾ ಇಲ್ಲಿಗೂ ಕೂಡ ಇದು ಬೇಕೇನು ಎಂದುಕೊಂಡು ಬೈದುಕೊಳ್ಳುತ್ತಿದ್ದಾಗ ಅದೇ ರೀತಿ ಕ್ಯೂಟಿ ಕೂಡ ಬೇಬಿ ಪಿಂಕ್ ಫ್ಲೋರಲ್ ಲೆಂತ್ ಫ್ರಾಕ್ನಿಂದ ನಿಜವಾಗಿಯೂ ಏಂಜಲ್ಗೆ ಕಡಿಮೆ ಇಲ್ಲದಂತೆ ಇದ್ದಳು ಕ್ಯೂಟಿ. ಇವರಿಬ್ಬರ ಕೈ ಹಿಡಿದುಕೊಂಡು ಪಾರ್ಟಿಗೆ ಎಂಟ್ರಿ ಕೊಟ್ಟನು ನಮ್ಮ ಮೋಸ್ಟ್ ಹ್ಯಾಂಡ್ಸಮ್ ತಾರಕ್ ವಿತ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕಾಸ್ಟ್ಯೂಮ್ನಲ್ಲಿ. ಈ ಕತೆ ಇನ್ನೂ ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.